ಹಾಯ್ ಫ್ರೆಂಡ್, ವಿದ್ಯಾ ರೆಸಿಪಿಗೆ ಸ್ವಾಗತ. ನೋಡಿ, ನಾನು ಇವತ್ತು ಸಿಂಪಲ್ಲಾಗಿ ಒಂದು ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಆಗುತ್ತೆ, ಟೇಸ್ಟು ಕೂಡ ಇರುತ್ತೆ, ಬೇಗ ಆಗುತ್ತೆ. ನೋಡಿ, ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿವಿ. ಎಣ್ಣೆ ಕಾದಿದೆ. ನೋಡಿ, ಒಂದು ಪಲಾವ್ ಎಲೆನ 2 ಭಾಗ ಮಾಡಿ ಹಾಕ್ತಾಯಿದ್ದೀವಿ. ಮತ್ತು ಸ್ವಲ್ಪ ಈರುಳ್ಳಿ, ನೋಡಿ 2-3 ಹಾಕ್ತಾಯಿದ್ದೀವಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀವಿ. ಅದು ಶುಂಠಿ ಪೇಸ್ಟ್ ಇದೆ, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್. ಇದೆಲ್ಲ ಹಾಕಿಬಿಟ್ಟು ಕಲ್ಲಲ್ಲಿಂದ ಈ ರೀತಿ ಇಟ್ಕೊಂಡಿದ್ದು. ನೋಡಿ, ಅದು ಬಾಡ್ತಿದ್ದಾಗ ತರಕಾರಿ ಮತ್ತು ಹಸಿ ಬಟಾಣಿ ಎಲ್ಲ ಹಾಕ್ತಿದ್ದೀವಿ. ಕ್ಯಾರೆಟ್ ಮತ್ತು ಆಲೂಗಡ್ಡೆ ನೋಡಿ, ಎಲ್ಲ ತರಕಾರಿ ಮತ್ತು ಬಟಾಣಿ ಹಾಕಿಬಿಟ್ಟು ಮತ್ತು ಹೆಚ್ಚಿರೋ ಟೊಮಟೊ ಹಾಕ್ತಿದ್ದೀವಿ. ನಮಗೆ ಉಪ್ಪು ಎಷ್ಟು ಬೇಕಷ್ಟು ಹಾಕೊಂಡು ಉಪ್ಪು ಹಾಕ್ಕೊಳ್ತಿದ್ದೀವಿ. ಮತ್ತು ಈ ರೀತಿ ಎಲ್ಲ ಮಾಡ್ಕೊಂಡು ಈಗ ಅಕ್ಕಿನ ತೊಳೆದು ಹಾಕಬೇಕು. ಅಕ್ಕಿ ತೊಳೆದು ಹಾಕಿದ್ರೆ ಪಲಾವ್ಗೆ ರೆಡಿ ಆಗುತ್ತೆ. ಮತ್ತು ಸ್ವಲ್ಪ ಪಲಾವ್ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಈಗ ತೊಳೆದಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ಒಂದ್ಸರಿ ಈ ರೀತಿ ಎಲ್ಲ ಕಡೆ ಕೈ ಆಡಿಸಿದ್ದೀನ. ಎಲ್ಲ ಅಕ್ಕಿ ಜೊತೆ ಹೊಂದ್ಕೊಳ್ಳುತ್ತೆ ಮಸಾಲ. ನೋಡಿ, ನೋಡಿ ಈ ರೀತಿ ಬೇಗ ಆಗ್ಬಿಡುತ್ತೆ ಪಲಾವು. ಜಾಸ್ತಿ ಮಸಾಲ ಕೂಡ ಹಾಕಿಲ್ಲ ನಾನು. ಈಗ ನೀರು ಹಾಕ್ಕೊಳ್ತೀವಿ. ನೋಡಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಈಗ ಬಾಯಿ ಮುಚ್ಚಿ 2 ವಿಷಲ್ ಹೊಡೆದ್ಬಿಟ್ರೆ ಕುದಿಯುತ್ತೆ. 1 ಅಥವಾ 2 ವಿಸಿಲ್ ಸಾಕು. ಬನ್ನಿ, ಪಲಾವ್ ಆಗಿದೆ ನೋಡೋಣ. ನೋಡಿ, ಸಿಂಪಲ್ಲಾಗಿರೋ ಬಿಸಿ ಬಿಸಿ ಪಲಾವು. ಸಿಂಪಲ್ಲಾಗಿ ಬೇಗ ಆಗುವ ಒಂದು ಸಿಂಪಲ್ ಪಲಾವ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ. ಹೆಚ್ಚಿಗೆ ಏನು ಜಾಸ್ತಿ ಮಸಾಲ ಏನು ಹಾಕಿಲ್ಲ ಇದಕ್ಕೆ. ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ, ಒಂದು ಪ್ಲೇಟಿಗೆ ಪಲಾವ್ ಸರ್ವ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಜೊತೆ ಇಲ್ಲೊಂದು ಹಪ್ಪಳ,
ಒಂದು ಮೆಣಸಿನ್ಕಾಯಿ. ನೋಡಿ ಫ್ರೆಂಡ್, ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಲೈಕ್ ಕೊಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.